ಎಲ್ರಿಗೂ ನಮಸ್ಕಾರ. ಕಡಿಮೆ ಸಮಯದಲ್ಲಿ ವೇಟ್ ಲಾಸ್ ಮಾಡ್ಕೋಬೇಕು, ಸ್ಲಿಮ್ ಆಗಿ ಕಾಣ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿ ಬಹಳಷ್ಟು ಜನ ನಾನಾ ತರದ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ. ಸೊ ಈ ಪ್ರಯತ್ನಗಳನ್ನ ಮಾಡ್ತಾ ಬಹಳಷ್ಟು ಕನ್ಫ್ಯೂಷನ್ಸ್ ಅಂದ್ರೆ ಗೊಂದಲಗಳು ಇರ್ತವೆ, ಹಾಗೇನೆ ಬಹಳಷ್ಟು ಮಿಸ್ಟೇಕ್ ಮಾಡ್ತಿರ್ತೀರಾ. ಸೊ ಇವತ್ತು ಕೆಲವೊಂದಿಷ್ಟು ಗೊಂದಲಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಡೈಟ್ ಜೊತೆಗೆ ಎಕ್ಸರ್ಸೈಸ್ ಮಾಡ್ಕೊಂಡು ವೇಟ್ ಲಾಸ್ ಮಾಡೋದು ನೆಸೆಸರಿನಾ ಅಥವಾ ಓನ್ಲಿ ಡೈಟ್ ಮಾಡಿ ವೇಟ್ ಲಾಸ್ ಮಾಡ್ಕೋಬಹುದಾ? ಹೌದು, ಡೈಟ್ ಜೊತೆಗೆ ಎಕ್ಸರ್ಸೈಸ್ ಕೂಡ ವೇಟ್ ಲಾಸ್ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ವ್ಯಾಯಾಮ ಮಾಡೋದ್ರಿಂದ ನಿಮ್ ಬಾಡಿಯಲ್ಲಿ ಪ್ರತಿದಿನ ಕಲೆಕ್ಟ್ ಆಗುವಂತ ಫ್ಯಾಟ್ ಅನ್ನ ಬರ್ನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾಲರೀಸ್ ಕೂಡ ಇದು ಬರ್ನ್ ಮಾಡುತ್ತೆ. ನಿಮ್ ಮೆಟಬಾಲಿಕ್ ರೇಟ್ ಅನ್ನ ಇಂಪ್ರೂವ್ ಮಾಡೋದು ಅಲ್ಲದೆ ಬಾಡಿ ಮಸಲ್ ಮಾಸ್ ಅನ್ನ ಕೂಡ ಇದು ಬಿಲ್ಡ್ ಮಾಡುತ್ತೆ. ಇದರಿಂದ ನಿಮ್ ವೇಟ್ ಲಾಸ್ ಜರ್ನಿ ಕೂಡ ಈಸಿ ಆಗುತ್ತೆ. ಓಕೆ, ಒಂದು ವಾರದಲ್ಲಿ ಒಂದ್ ತಿಂಗಳಲ್ಲಿ 5ರಿಂದ 6 kg ಅಥವಾ ಜಾಸ್ತಿ ತೂಕ ಇಳಿಸ್ಕೋಬೇಕನ್ನೋ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಈ ತರ ಕಡಿಮೆ ಸಮಯದಲ್ಲಿ ಜಾಸ್ತಿ ತೂಕ ಇಳಿಸ್ಕೊಡೋದು ಸರಿನಾ? ಕಡಿಮೆ ಸಮಯದಲ್ಲಿ ಅತಿಯಾದ ತೂಕ ಇಳಿಸೋದು ಸರಿಯಲ್ಲ. ಯಾಕಂತಂದ್ರೆ ಒಂದ್ ತಿಂಗಳಿಗೆ ಇಂತಿಷ್ಟು ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡು ವೇಟ್ ಲಾಸ್ ಮಾಡೋದಾದ್ರೆ ನಿಮ್ ದೇಹದೊಳಗಿನ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇದಲ್ಲದೆ ದೇಹದ ನೀರಿನ ಅಂಶ ಕೂಡ ಕಡಿಮೆ ಆಗುತ್ತೆ. ಇದರಿಂದ ನಾನಾ ತರದ ತೊಂದರೆಗಳು ಅಂತಂದ್ರೆ ನಿಮ್ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗೋದು, ಮೆನ್ಸ್ಟ್ರುಯಲ್ ಸೈಕಲ್ ಇರ್ರೆಗ್ಯುಲೇಷನ್ ಆಗುತ್ತೆ, ಅದೇ ತರ ಮಾಲ್ ನ್ಯೂಟ್ರಿಷನ್, ಎನೆಮಿಕ್, ಹೇರ್ ಲಾಸ್, ಸ್ಕಿನ್ ಪ್ರಾಬ್ಲಮ್ಸ್, ಇದಲ್ಲದೆ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲದೆ ಗಾಲ್ ಬ್ಲಾಡರ್ ಸ್ಟೋನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕಡಿಮೆ ಸಮಯದಲ್ಲಿ ಜಾಸ್ತಿ ವೇಟ್ ಲಾಸ್ ಮಾಡೋದಂತ ಥಾಟ್ ಅನ್ನ ಬಿಟ್ಬಿಡಿ. ಅದ್ರ ಬದಲಿಗೆ ಸೇಫ್ ಆಗಿ ರೆಗ್ಯುಲರ್ ಆಗಿ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಡೈಟ್ ಮಾಡ್ಕೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದು ಅವಶ್ಯಕ. ಇದರಿಂದ ನಿಮ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಸಕ್ಸಸ್ ಆಗುತ್ತೆ. ಬೇರೆ ಯಾವುದೇ ತರದ ಆಹಾರ ಸೇವನೆ ಮಾಡದೆ ಓನ್ಲಿ ಸ್ಮೂತೀಸ್ ಮತ್ತು ಜ್ಯೂಸಸ್ ಕುಡ್ಕೊಂಡು ವೇಟ್ ಲಾಸ್ ಮಾಡಬಹುದಾ? ಓನ್ಲಿ ಸ್ಮೂತೀಸ್ ಮತ್ತೆ ಜ್ಯೂಸಸ್ ಕುಡ್ಕೊಂಡು ವೇಟ್ ಲಾಸ್ ಮಾಡೋದು ಸರಿಯಲ್ಲ. ಯಾಕಂತಂದ್ರೆ ಸ್ಮೂತೀಸ್ ಮತ್ತೆ ಜ್ಯೂಸಸ್ ನಿಮ್ಗೆ ಓನ್ಲಿ ಕ್ಯಾಲರೀಸ್ ಕೊಡುತ್ತೆ. ಇದರಿಂದ ಬೇರೆ ಯಾವುದೇ ತರದ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಸಿಗಂಗಿಲ್ಲ. ಸೊ ಇದರಿಂದ ನಿಮ್ ಫ್ಯಾಟ್ ಲಾಸ್ ಆಗುತ್ತೆ, ಆದ್ರೆ ಹಸಿವು ಜಾಸ್ತಿ ಆಗೋದ್ರಿಂದ ನಿಮ್ ಕ್ರೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಬೇರೆ ತರದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಡೈಟ್ ಬಹಳ ಇಂಪಾರ್ಟೆಂಟ್. ಆದ್ರಿಂದ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಇರುವಂತಹ ಆಹಾರ ಸೇವನೆ ಮಾಡ್ಕೊಂಡು ವೇಟ್ ಲಾಸ್ ಮಾಡೋದು ಅವಶ್ಯಕ. ಥ್ಯಾಂಕ್ ಯು. ಸೊ ವೇಟ್ ಲಾಸ್ ರಿಲೇಟೆಡ್ ಇನ್ನೂ ಕನ್ಫ್ಯೂಷನ್ಸ್, ಗೊಂದಲಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾದ್ರೆ ಡೈಟಿಷಿಯನ್ ರೇಖಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೇನೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.